ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಅಂದ್ಕೊಳ್ತೀನಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾವೀಗ ಕೊಚ್ಚಿ ಏರ್ಪೋರ್ಟಿಂದ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈನಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇದರ ಒಂದು ಟೇಕ್ ಆಫ್ ದೃಶ್ಯಗಳನ್ನ ನೀವು ಈಗ ನೋಡ್ತಾ ಇದ್ದೀರಾ. ನಾವು ಇದು 3 nights 4 days ಕೊಚ್ಚಿಗೆ ಟ್ರಿಪ್ಪಿಗೆ ಬಂದಿದ್ವಿ. ಟೇಕ್ ಆಫ್ ಆಗಬೇಕಾದ್ರೆ ತುಂಬ ಸ್ಪೀಡ್ ಮಾಡ್ತಾರೆ ಫ್ಲೈಟ್ನ, ತುಂಬ ಹೆದರಿಕೆ ಆಗ್ತಿದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಫ್ಲೈನ್ನ ತುಂಬ ಸ್ಪೀಡ್ ಮಾಡಿ ಟೇಕ್ ಆಫ್ ಆಯಿತು. ತುಂಬ ರೋಮಾಂಚನಕಾರಿಯಾಗಿ ನಾವು ಮೇಲಕ್ಕೆ ಆಗಸದಲ್ಲಿ ಈಗ ತೇಲ್ತಾ ಇದ್ದೀವಿ. ಈಗ ಸುಮಾರು ನೈಟು ಕೊಚ್ಚಿ ಏರ್ಪೋರ್ಟಿಂದ 10 ಗಂಟೆ ರಾತ್ರಿ ಆಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಕೊಚ್ಚಿಯ ಒಂದು ನಗರ ಹೇಗೆ ಕಾಣ್ತಿದೆ, ವೈಮಾನಿಕ ದೃಶ್ಯಗಳಲ್ಲಿ ಹೇಗೆ ಕಾಣ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇದನ್ನು ನಾವು ಏರಿಯಲ್ ವ್ಯೂ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನಗರಗಳು, ರಸ್ತೆಗಳು ತುಂಬ ಚಿಕ್ಕದಾಗಿ ನಮಗೆ ಮೇಲಿಂದ ನಾವು ಕಾಣಿಸ್ತಿದೆ. ನೈಟ್ ವ್ಯೂ ಆಗಿರೋದ್ರಿಂದ ಅಷ್ಟಾಗಿ ನಮಗೆ ಸರಿಗೆ ಕಾಣಿಸಲ್ಲ. ಆದರೂ ಸಹ ಸಿಟಿಗಳಲ್ಲಿ ನಾವು ಬಿಲ್ಡಿಂಗುಗಳು ಇದೆಲ್ಲ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಮೇಡಮ್ ಸೂಪರ್. ನಾವು ವರ್ಲ್ಡ್ ಮ್ಯಾಪ್ನ ನೋಡಿದಾಗ ಯಾವ ಥರ ಲ್ಯಾಂಡ್ಗಳು ಯಾವ ಥರ ಕಾಣಿಸ್ತಿದೆ, ಚಿಕ್ಕ ಭೂಪ್ರದೇಶಗಳು, ಲ್ಯಾಂಡ್ ಮಾರ್ಕ್ಗಳು, ರಿವರು, ಇದೆಲ್ಲನೂ ನಾವು ವೈಮಾನಿಕ ದೃಶ್ಯಗಳಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಆವಾಗಲೇ ಹತ್ತತ್ರ ಬೆಂಗಳೂರಿನ ಹತ್ತತ್ರ ನಾವು ಬರ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಕೆಲವೊಂದು ಬಿಲ್ಡಿಂಗುಗಳು ನಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಾನಿದು ಟ್ರಾವೆಲ್ ಮಾಡ್ತಿರೋದು 2ನೇ ಸತಿ. ಇದು ಒಂದು ಸತಿ ನಾನು ಹೈದ್ರಾಬಾದ್ಗೂ ಸಹ ಫ್ಲೈನಲ್ಲಿ ಟ್ರಾವೆಲ್ ಮಾಡಿದ್ದೆ. ಇದು ಕೊಚ್ಚಿ ಬೆಂಗಳೂರು ಟ್ರಿಪ್ ಆಗಿದೆ. ಈಗ ಸರಿಸುಮಾರು ರಾತ್ರಿ 11 ಗಂಟೆ 15 ನಿಮಿಷ ಆಗಿದೆ. ಇದು ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಸಿಟಿ ಆಗಿದೆ. ಮಾಡ್ಕೊಡ್ತೀನಿ
ಈಗ ನೀವು ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ರನ್ವೇ ಹತ್ರ ನಮ್ಮ ಪ್ಲೈನು ಲ್ಯಾಂಡ್ ಆಗ್ತಾ ಇದೆ.